ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನು ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಬಹುಳ ದಶಮಿ ಭಾನುವಾರ 12/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ದಶಮಿ ರಾತ್ರಿ 9 ಗಂಟೆ 8 ನಿಮಿಷದವರೆಗೂ, ನಕ್ಷತ್ರ ಬಂದು ಶ್ರವಣ ಹಗಲು 11 ಗಂಟೆ 35 ನಿಮಿಷವಾಗಿರ್ತಕ್ಕಂಥದ್ದು, ಯೋಗ ಬಂದು ಸಾಧ್ಯ, ಕರಣ ಬಂದು ವಣಿಜ್. ಇನ್ನು ರಾಹುಕಾಲ ಬಂದು 4:30ರಿಂದ 6, ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧ ಪ್ರಹರಿ ಬಂದು 10:30ರಿಂದ 12, ಹಾಗೂ ಯಮಕಂಠ ಕಾಲ ಬಂದು 12ರಿಂದ 1:30 ಇರ್ತಕ್ಕಂಥದ್ದು. ಅಮೃತ ಗಡಿಗಳ ದಿನ ಭಾನುವಾರದಂದು 10:30ರಿಂದ 12ವರೆಗೂ ಅಮೃತ ಗಡಿಗಳಿರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ದೂರದ ಪ್ರಯಾಣದ ಸಾಧ್ಯತೆ, ಉತ್ತಮವಾದ ಹಣಕಾಸು ಒಳಹರಿವು, ಮಿತವಾದ ಖರ್ಚುಗಳು, ಸಂತಸವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರೋ ಈ ಜೀವದನಗಳ ವ್ಯಾಪಾರ ಮಾಡ್ತಾರಲ್ಲ, ಕುರಿ, ಕೋಳಿ, ಮೇಕೆ, ಹಸು, ಎಮ್ಮೆ, ಈ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಈ ರಾಶಿಯವರ ದಿನ ಆದಿತ್ಯ ಹೃದಯವನ್ನು ಪಠಿಸಿ ಇಳಿದ ಪಕ್ಷದಲ್ಲಿ ಕೇಳಿ ಅಂತ ತಮ್ಮಲ್ಲಿ ಇರ್ತೀನಿ. ಇದರದ ಅದೃಷ್ಟ ಸಂಖ್ಯೆ 2, ದಕ್ಷಿಣ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭ ರಾಶಿಗೆ ಉತ್ತಮ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಬಂಧು ಮಿತ್ರರ ಭೇಟಿ, ಎಲ್ಲ ರೀತಿ ಕೃಷಿಕರಿಗೆ, ಅಂದರೆ ಎಲ್ಲ ರೀತಿಯ ರೈತರಿಗೆ, ಅವರು ನೀರಾವರಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಯಾವುದೇ ರೈತ ಸಹ ಇವತ್ತು ಅವರಿಗೆ ಫಲಗಳ ನೀರಸವಾಗಿರ್ತಕ್ಕಂಥದ್ದು. ಈ ಹೋಟೆಲ್ಸ್ ಇರ್ತಕ್ಕಂಥವ್ರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸೂರ್ಯ ಶತಕಂ ಅಂತಕ್ಕಂಥದ್ದನ್ನು ಇರ್ತಕ್ಕಂಥದ್ದು, ಅದನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮಿತ್ರರಾಶಿಗೆ ಬಂದಾಗ ನೆಮ್ಮದಿ, ಇವತ್ತು ನೆಮ್ಮದಿ ಆಗಿರ್ತಕ್ಕಂಥ ದಿನ. ಮನೆಯಲ್ಲಿ ಸಂತಸ, ಹೆಚ್ಚಲಿರುವ ವೆಚ್ಚಗಳು. ಸರ್ಕಾರಿ ನೌಕರರಿಗೆ ಶುಭ ದಿನ. ತರಕಾರಿ ಬೆಳೆಗಾರರಿಗಂತೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ, ಹೈನುಗಾರಿಕೆಯಲ್ಲಿ ತೊಡಗಿರುವವರಿಗೂ ಸಹ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಈ ಬ್ರೆಡ್ಡು ಬೇಕರಿಗಳವರು, ಈ ಸ್ವೀಟ್ ಮಿಸ್ಟ್ ಹಾಲ್ಗಳವರು ಇವತ್ತು ಒಳ್ಳೆಯ ವ್ಯಾಪಾರ ಮಾಡ್ಕೊಳ್ತಕ್ಕಂಥದ್ದು. ಸೂರ್ಯೋಷ್ಟರವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಕಾರ್ಯಪ್ರಗತಿ, ರೈತರಿಗೆ ಅಲ್ಪ ಪ್ರಗತಿ. ರೈತರಿಗೆ ಇವತ್ತು ಕಟಕ ರಾಶಿಯವರಿಗೆ ಪ್ರಗತಿ ಕಡಿಮೆ ಇರತಕ್ಕಂಥದ್ದು. ಈ ದ್ವಿದಳ ಧಾನ್ಯವನ್ನು ಬೆಳೀತಕ್ಕಂಥವರು, ಜೋಳದ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅದೇ ರೀತಿಯಲ್ಲಿ ಕಾಂಡಿಮೆಂಟ್ಸು, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತದ. ನೀವು ಸೂರ್ಯನಾರಾಯಣ ದಂಡಕ ಅಂತಕ್ಕಂಥದ್ದು ಗೂಗಲಲ್ಲಿ ಹುಡುಕಿದ್ರೆ ಸಿಕ್ಕತ್ತೆ, ಅದನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲದೆ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ಸ್ವಉದ್ಯೋಗಿಗಳಿಗೆ ಶುಭ. ಅಣಬೆ, ಶುಂಠಿ, ತಂಬಾಕು ಬೆಳೆಗಾರರಿಗಂತೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಕೂಲ್ ಡ್ರಿಂಕ್ಸ್ ಮಾಡ್ತಾರೆ ನೋಡಿ, ತಂಪು ಪಾನೀಯಗಳು, ಅವರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ದಿನ. ನೀವು ಸೂರ್ಯ ಸ್ತೋತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು. ನಿಮಗೆ ಭಾನುವಾರ ಬಹಳ ಯಶಸ್ಕರವಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಉತ್ತಮ ಹಣದ ಒಳಹರಿವು, ಬಂಧು ಮಿತ್ರರ ಭೇಟಿ, ತೋಟಗಾರಿಕೆಯಲ್ಲಿ ಲಾಭ, ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಕನ್ಯಾ ರಾಶಿಯವರು ಸೂರ್ಯಮಂಡಲ ಸೂಕ್ತ ಅಂತಕ್ಕಂಥದ್ದಿದೆ, ಅದನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಎಲೆ ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ದೂರದ ಪ್ರಯಾಣದಲ್ಲಿ ನಷ್ಟ, ಕಾರ್ಮಿಕರಿಗೆ ಸಂತಸವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ. ದ್ರಾಕ್ಷಿ, ಅನಾನಸು, ಪಪ್ಪಾಯಿ, ಕಲ್ಲಂಗಡಿ, ಕರ್ಬೂಜ ಬೆಳೆದಿರ್ತಕ್ಕಂಥ ರೈತರಿಗಂತೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಜವಳಿ ಅಂಗಡಿಗಳು, ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಸ್ತೋತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಶುಭ ಕಾರ್ಯದ ಯತ್ನ. ಕಾಫಿ, ರಬ್ಬರು, ಸಾಂಬಾರ ಪದಾರ್ಥಗಳು, ಟೀ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬೆಳ್ಳಿ, ಚಿನ್ನ, ಆಭರಣಗಳು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಮಾರಾಟಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನವಗ್ರಹಣ ಧ್ಯಾನಿಸಿ. ನಮ್ಮ ಸೂರ್ಯಾಗೆ, ಚಂದ್ರಾಯ, ಮಂಗಳಾಯ, ಬುಧಾಗ ಚ, ಗುರು ಶುಕ್ರ ಶನಿ ಶ್ಚ, ರಾಹವೇ ಕೇತುವೆ ನಮೋ ನಮಃ ಅಂತೇಳಿ
ನವಗ್ರಹ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು ಆತ್ಮೀಯರೇ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಪ್ರಯತ್ನಗಳಲ್ಲಿ ಸಫಲತೆ, ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಎಲ್ಲ ರೀತಿಯ ಕಾರ್ಮಿಕರಿಗೆ ಸಂತಸವಾಗಿರ್ತಕ್ಕಂಥ ದಿನ, ಹೈನುಗಾರಿಕೆಯಲ್ಲಿ ಶುಭ, ರೆಡಿಮೇಡ್ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು, ರೆಡಿಮೇಡ್ ಗಾರ್ಮೆಂಟ್ಸ್ ಆಗಲಿ, ರೆಡಿಮೇಡ್ ಫುಡ್ ಮೆಟೀರಿಯಲ್ಸ್ ಆಗಲಿ, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್, ಎಲೆಕ್ಟ್ರಾನಿಕ್ ವುಡ್ ಮೆಟೀರಿಯಲ್ಸು, ಯಾವುದೇ ರೆಡಿಮೇಡ್ ಇರ್ತಕ್ಕಂಥ ವಸ್ತುಗಳು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಈ ಮಕರ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ವೃಥಾ ಖರ್ಚುಗಳು, ಕಾರ್ಯ ಸಫಲತೆ, ಅಣಬೆ, ಜೇನು, ರೇಷ್ಮೆ ಬೇಸಾಯಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜೈವಿಕ ಗೊಬ್ಬರಗಳು, ರಸಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸೂರ್ಯಮಂಡಲ ಸೂಕ್ತವನ್ನು ಹೇಳಿ ಅಥವಾ ಕೇಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ವೃತ್ತಿಯಲ್ಲಿ ಪ್ರಗತಿ, ಉತ್ತಮ ಆದಾಯ, ಬಂಧುಗಳ ಮಿಲನ, ಹೂವು ಹಣ್ಣು ಬೆಳೆಗಾರರು, ಅದರಲ್ಲಿ ವಿಶೇಷವಾಗಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಬೆಳೀತಕ್ಕಂಥ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆದ್ಮೇಲೆ ಔದ್ಯೋಗಿಕ ಪ್ರಗತಿ, ಉತ್ತಮ ಹಣದ ಒಳಹರಿವು, ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗಂತೂ ಶುದ್ಧದಾಯಕವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ, ಎಲ್ಲ ಕೃಷಿಕರಿಗೆ ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟ್ಗೆ ಹೊತ್ಕೊಂಡು ಹೋಗಿರ್ತಕ್ಕಂಥವ್ರಿಗೆ ಒಳ್ಳೆಯದಾದ ಲಾಭಕರವಾಗಿರ್ತಕ್ಕಂಥ ದಿನ. ಸೂರ್ಯಾಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಆದ್ಮೇಲೆ ಇದು ಈ ದಿನದ ಈ ದ್ವಾದಶ ರಾಶಿಯವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು ಆದ್ಮೇಲೆ. ನಿಮಗೆ ಭಗವಾನ್ ಸೂರ್ಯನ ದಯದಿಂದ ಈ ದಿನದ ಕಾರ್ಯಗಳೆಲ್ಲವೂ ಯಶಸ್ವಿಯಾಗಿ ನೆರವೇರಲಿ. ಭಗವಾನ್ ಸೂರ್ಯನು ನಿಮಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಳ್ಳೆಯ ಧೈರ್ಯ, ಶೌರ್ಯವನ್ನು ಕೊಡಲಿ ಅಂತ ಸೂರ್ಯಭಗವಾನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್.